ಆತ್ಮೀಯರೇ, ಓ ಏನಪ್ಪ ಇವತ್ತು ಸ್ನೇಹಿತರೆ ಅನ್ನೋ ಬದಲು ಆತ್ಮೀಯರೇ ಅಂತಿದ್ದಾರೆ ಅನ್ಕೋಬಹುದು. ಕಾರಣ ಇಷ್ಟೇ, ಈಗ ನನ್ನ ಜೀವನದಲ್ಲಿ ನಿಮ್ಮಂತ ಒಳ್ಳೆ ಸ್ನೇಹಿತರಿದ್ದಾರೆ. ನೀವು ನನಗೆ ಆತ್ಮೀಯರಾಗಿರೋದು ನನ್ನ ಹಾಗೂ ನನ್ನ ಅಪ್ಪನ ಜೊತೆ ನಡೆದ ಸಂಗತಿಗಳನ್ನ ನಿಮ್ಮ ಜೊತೆ ನಾನು ಹಂಚ್ಕೋತಿರೋದು, ಮನಸ್ಸಿಗೆ ಬಹಳ ಆತ್ಮೀಯರಾಗಿದ್ದೀರಾ. ಈ ಕಾರಣದಿಂದ ಆತ್ಮೀಯರೇ ಅಂತ ಬಳಸ್ದೆ. ಇವತ್ತು ಒಂದು ಸಂಗತಿ ತಂದಿದ್ದೀನಿ ಸ್ನೇಹಿತರೆ. ನಮ್ಮ ಅಣ್ಣ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ರಿಂದ ಬಹಳ ಶಿಸ್ತಿನ ವ್ಯಕ್ತಿ. ಅವ್ರ ಕೆಲಸನ ಇಷ್ಟಪಟ್ಟು ಮಾಡ್ತಾ ಇದ್ರು. ಶೂ ಪಾಲಿಶ್ನಿಂದ ಹಿಡಿದು ಹೇರ್ ಕಟ್, ಯೂನಿಫಾರ್ಮ್ ಧರಿಸೋದು ನೋಡೋದೇ ಒಂದು ಚಂದ. ಒಂದಿನ ಹೀಗೆ ಡಿಪಾರ್ಟ್ಮೆಂಟ್ ಇಂದ ಇನ್ಸ್ಪೆಕ್ಷನ್ಗೆ ಅಂತ ಬಂದಿದ್ರು SP ಸಾಹೇಬ್ರು. ಎಲ್ಲಾ ವಿಷಯಗಳಲ್ಲೂ ನನ್ನಣ್ಣ ಕಾಳಜಿ ವಹಿಸಿದ್ರು. ಸ್ವಲ್ಪ ಹೊಟ್ಟೆ ಹೇಳ್ದೆ ಕೇಳ್ದೆ ಮುಂದೆ ಬಂದ್ಬಿಟ್ಟಿತ್ತು. ಇದರಿಂದಾಗಿ ಅವರ IR ಆಫೀಸರ್ ಯಾರ್ಯಾರು ಹೆಚ್ಚಿಗೆ ತೂಕ ಇದ್ದೀರಾ ಅವರೆಲ್ಲ ತೂಕ ಕಡಿಮೆ ಮಾಡ್ಕೋಬೇಕು, ಈ ಹೊಟ್ಟೆ ಕರಗಿಸಿ ಮೊದ್ಲು ಅಂದ್ರಂತೆ. ಅದಕ್ಕೆ ನನ್ನಣ್ಣ ದಿನಕ್ಕೆ ಸತತ 2 ಗಂಟೆಗಳ ಕಾಲ ವ್ಯಾಯಾಮ ಮಾಡಿದ್ದೆ, ನಿರಂತರ ಅಭ್ಯಾಸ ಮಾಡ್ತಾ ಇದ್ರು. ಈ ಅಭ್ಯಾಸ ನಡೀತಾನೂ ಇತ್ತು. ಅಲ್ಪ ಸ್ವಲ್ಪ ತೂಕ ಇಳಿದ್ರೆ ಸಾಕು, ರಾಜಿ ನಾನ್ ಸ್ವಲ್ಪ ತೂಕ ಇಳಿದಿದ್ದೀನಲ್ವಾ ಅಂತ ಕೇಳ್ತಾ ಇದ್ರು. ಈ ವ್ಯಾಯಾಮ, ವಾಕಿಂಗ್ ಇಂತಹ ಒಳ್ಳೆ ಅಭ್ಯಾಸಗಳಿಂದ ಅವರು ದಿನವಿಡೀ ಲವಲವಿಕೆಯಿಂದ ಇರ್ತಾ ಇದ್ರು. ಸದಾ ಅವರ ಮುಖದಲ್ಲಿ ಮಾಸದ ನಗು, ಕಣ್ಣು ಹೊಳಪು, ಅವರ ಬಲಗೈಗೆ ಸದಾ ಕಟ್ತಿದ್ ವಾಚು, ಆ ಸ್ಟೈಲ್ ವಾಹ್ ಅಂತ ಹೇಳ್ಬೇಕು ಅನ್ನಿಸ್ದೇ ಇರೋದು. ಸದಾ ಸಂತೋಷದ ಚಿಲುಮೆಯಾಗಿರ್ತಿದ್ರು ನನ್ನಣ್ಣ. ಇವತ್ತಿನ ಈ ಸಂಗತಿ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.